ವೈರಲ್ ಆಗಿರೋ ಈ ಫೋಟೋದಲ್ಲಿ ನಮ್ಮ ಶಂಕರಣ್ಣ ಯಾವುದಕ್ಕಾಗಿ ಹೋರಾಟ ಮಾಡ್ತಿದ್ದಾರೆ ಅನ್ನೋದು ನಿಮಗೆ ಗೊತ್ತಾ? ಅಸಲಿಗೆ ಇದು ಡಾಕ್ಟರ್ ರಾಜ್ಕುಮಾರ್ ಅವರು ಯಾರಿವನು ಚಿತ್ರದ ಒಂದು ಶೂಟಿಂಗ್ ವೇಳೆ ಊಟಿಗೆ ಹೋದಾಗ ಕೆಲವು ತಮಿಳು ಗೂಂಡಾಗಳು ಅಣ್ಣಾ ಅವರ ಮೇಲೆ ಚೈನ್ ಮತ್ತು ರೇಸರ್ ಗಳಿಂದ ಭೀಕರ ಹಲ್ಲೆ ಮಾಡಿದ್ರು. ಹಲ್ಲೆ ಮಾಡುವಾಗ ಅಣ್ಣಾ ಅವರು ಹಾಗೂ ಕನ್ನಡಿಗರ ವಿರುದ್ಧ ಅವಾಚ್ಯ ಶಬ್ದ ಬಳಸಿ ಕೊಲೆ ಬೆದರಿಕೆ ಕೂಡ ಹಾಕಿದ್ರಂತೆ. ಕೂಡಲೇ ತಂಡದವರು ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಬೆಂಗಳೂರಿನ ಆಸ್ಪತ್ರೆಗೆ ಸೇರಿಸಿದ್ರಂತೆ. ಗೋಕಾಕ್ ಚಳವಳಿಯ ನಂತರ ಕನ್ನಡಕ್ಕೆ ಹೆಗ್ಗುರುತಾಗಿದ್ದ ಅಣ್ಣಾ ಅವರ ಮೇಲೆ ಹಲ್ಲೆ ಮತ್ತು ಕನ್ನಡಿಗರ ಬಗ್ಗೆ ಅವಾಚ್ಯ ಪದ ಬಳಕೆ ಮಾಡಿದ್ದನ್ನ ಖಂಡಿಸಿ ಶಂಕರಣ್ಣ ಸೇರಿದಂತೆ ಇಡೀ ಕನ್ನಡ ಚಿತ್ರರಂಗ ಈ ಪ್ರತಿಭಟನೆ ನಡೆಸಿತ್ತು. ಇತ್ತ ಕರ್ನಾಟಕದಲ್ಲಿನ ತಮಿಳರ ಮೇಲೆ ಹಲ್ಲೆ ಆಗಬಹುದು ಅಂತ ಅಂದಿನ ತಮಿಳುನಾಡು ಸಿಎಂ ಎಂಜಿಆರ್ ಬೆಂಗಳೂರಿಗೆ ಖುದ್ದು ಬಂದು ಅಣ್ಣಾ ಅವರು ಹಾಗೂ ಕನ್ನಡಿಗರ ಕ್ಷಮೆ ಕೇಳಿ ಹಲ್ಲೆ ಮಾಡಿದವರ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಸಿದ ಮಾಹಿತಿಯನ್ನ ನೀಡಿ ಪ್ರತಿಭಟನೆ ವಾಪಸ್ ಪಡೆಯುವಂತೆ ಮನವಿ ಮಾಡಿದ್ರಂತೆ. ಆಗ ಶಂಕರಣ್ಣ ಜೊತೆ ಅದೇ ಸಿನಿಮಾದ ಮತ್ತೊಬ್ಬ ನಾಯಕ ಶ್ರೀನಾಥ್, ಟೈಗರ್ ಪ್ರಭಾಕರ್, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸೇರಿದಂತೆ ಕನ್ನಡ ಚಿತ್ರರಂಗ ಬಾಯಿಗೆ ಕಪ್ಪು ಬಟ್ಟೆ ಕಟ್ಟಿ ಪ್ರತಿಭಟನೆ ಮಾಡಿತ್ತು. ಕನ್ನಡ ಅಂತ ಬಂದಾಗ ಇಡೀ ಕನ್ನಡ ಚಿತ್ರರಂಗ ಬಹುಶಃ ಒಂದಾಗಿದ್ದು ಆಗ ಮಾತ್ರ ಅನ್ಸುತ್ತೆ. ಈಗಿನ ನಟರಂತೂ ನಾವೆಲ್ಲ ಅಪ್ಪಟ ಕನ್ನಡಿಗರು ಅಂತ ಹೇಳುವ ನಟನೆಯನ್ನ ಅದ್ಭುತವಾಗಿ ಮಾಡ್ತಾ ಕನ್ನಡಿಗರನ್ನ ಫೂಲ್ ಮಾಡ್ತಿದ್ದಾರೆ.